ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಚಿವ ಸಂಪುಟ ಬಹುತೇಕ ಫೈನಲ್ ಆಗುತ್ತಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ರಾತ್ರಿ ನಡೆಯಲಿದೆ ಮಹತ್ವದ ಹೈಕಮಾಂಡ್ ಮೀಟಿಂಗ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಇಂದು ಸಚಿವ ಸಂಪುಟ ಬಹುತೇಕ ಫೈನಲ್ ಆಗುವ ಸಾಧ್ಯತೆ ಇದೆ. ರಾತ್ರಿ ನಡೆಯಲಿದೆ ಮಹತ್ವದ ಹೈಕಮಾಂಡ್ ಮೀಟಿಂಗ್. ಇವತ್ತು ಬಾಕಿ 20 ಸ್ಥಾನ ಇಂದಿನ ಸಭೆಯಲ್ಲಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಸಚಿವ ಸ್ಥಾನ ಉಳಿಸಿಕೊಳ್ಳದಿರಲು ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿದೆಯಂತೆ. ಸ್ಥಾನ ಖಾಲಿ ಉಳಿಸಿಕೊಂಡ್ರೆ ಗೊಂದಲ ಉಂಟಾಗುವ ಎಲ್ಲಾ ಸಾಧ್ಯತೆ ಇದೆ. ಇಂದಿನ ಸಭೆಯಲ್ಲಿ ಎಲ್ಲ 20 ಸ್ಥಾನಗಳು ಬಹುತೇಕ ಫೈನಲ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಫೈನಲ್ ಪಟ್ಟಿ ರೆಡಿಯಾಗುವಂತಹ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಚಿವ ಸಂಪುಟ ಬಹುತೇಕ ಫೈನಲ್ ಇವತ್ತು ರಾತ್ರಿ ಕೂಡ ಮಹತ್ವದ ಮೀಟಿಂಗ್ ನಡೆಯಲಿರುವಂತಕ್ಕದ್ದು. ಬಾಕಿ 20 ಸ್ಥಾನ ಇದೆ. 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರುವಂತಕ್ಕದ್ದು. ಹಿಂದೆ ಹೇಳಲಾಗ್ತಿತ್ತು 18 ಸ್ಥಾನ ಭರ್ತಿ ಮಾಡಲಾಗುತ್ತೆ, 2 ಸ್ಥಾನ ಉಳಿಸ್ಕೊಳ್ಳಲಾಗುತ್ತೆ. ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾರೋ ಅಥವಾ ಈ ಸಂದರ್ಭದಲ್ಲಿ ಯಾರು ಮಂತ್ರಿಗಿರಿ ಸಿಗದೇನೆ ಅಸಮಾಧಾನ ವ್ಯಕ್ತಪಡಿಸಿದಾಗ ಮ್ಯಾನೇಜ್ ಮಾಡೋಕ್ಕೆ 2 ಸ್ಥಾನಗಳನ್ನು ಉಳಿಸಿಕೊಡುತ್ತೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮತ್ತೆ ಸ್ಥಾನಗಳನ್ನು ಉಳಿಸಿಕೊಂಡು ಹೋದರೆ ಗೊಂದಲ ಸೃಷ್ಟಿಯಾಗುತ್ತೆ. ಈ ಹಿನ್ನೆಲೆ 20 ಸ್ಥಾನಗಳನ್ನು ಕೂಡ ಭರ್ತಿ ಮಾಡುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು 8 ಗಂಟೆಗೆ ಮಹತ್ವದ ಮೀಟಿಂಗ್ ನಡೆಯಲಿದೆ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಸ್ಥಳೀಯ ಸಂಸ್ಥೆ 2028ರ ಚುನಾವಣೆ ಮೇಲೆ ಕಣ್ಣು ಇಡಲಾಗಿದೆ. ಎಲ್ಲ ಅಂಶ ಗಮನದಲ್ಲಿ ಇಟ್ಕೊಂಡು ಜಿಲ್ಲಾ ಜಾತಿವಾರು ಸ್ಥಾನ ಹಂಚಿಕೆ ಮಾಡಲಾಗುತ್ತದೆ. ಪರಮೇಶ್ವರ್ ಸೇರಿ 3 ಡಿಸಿಎಂ ಸ್ಥಾನಕ್ಕೆ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ ಇದೆ. ಒಂದು ಲಿಂಗಾಯತ ಸಮುದಾಯಕ್ಕೆ, ಮತ್ತೊಂದು ಒಬಿಸಿಗೆ ಡಿಸಿಎಂ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಸ್ಥಳೀಯ ಸಂಸ್ಥೆ ವಿಧಾನಸಭೆ ಚುನಾವಣೆ 2028ಕ್ಕೆ ಇರುವಂತಕ್ಕದ್ದು. ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದೀಗ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇರುವಂತಕ್ಕದ್ದು. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿಗೆ ಸ್ಥಾನ ಕೊಟ್ಟರೆ ಒಳಿತು, ನೆಕ್ಸ್ಟ್ ನಮಗೆ ವಿನ್ ಆಗಕ್ಕೆ, ಗೆಲುವು ಸಾಧಿಸಲು ಯಾವುದು ಪ್ಲಸ್ ಪಾಯಿಂಟ್ ಆಗುತ್ತೆ, ಜಿಲ್ಲಾವಾರು ಜಾತಿವಾರು ಎಲ್ಲಾ ರೀತಿಯ ಲೆಕ್ಕಾಚಾರ ಹಾಕಿ ಇಲ್ಲಿ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇರುವಂತಕ್ಕದ್ದು. ಹಾಗಾಗಿ ತಡ ಆಗ್ತಿರುವಂತದ್ದು. ಯಾಕೆಂದ್ರೆ 20 ಸ್ಥಾನಕ್ಕೆ 40ರಿಂದ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇರುವಂತಕ್ಕದ್ದು ಇಲ್ಲಿ ಹೈಕಮಾಂಡ್. ಹಾಗಾಗಿ ಯಾರಿಗೆ ಸಿಗುತ್ತೆ. ಹಾಗೆ ಇನ್ನೊಂದು ವಿಚಾರ ಏನಂದ್ರೆ 3 ಡಿಸಿಎಂ ಸ್ಥಾನ ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆ ಇರುವಂತಕ್ಕದ್ದು. ಅದಕ್ಕೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಎಂಬಿ ಪಾಟೀಲ್ ಹಾಗೆ ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಲೀಸ್ಟ್ ಫೈನಲ್ ಮಾಡಿಕೊಂಡು ರಾಜ್ಯಕ್ಕೆ ಬರಲಿದ್ದಾರೆ ಸಿಎಂ. ಇಂದಿನ ಸಭೆಯಲ್ಲಿ ಹೈಕಮಾಂಡ್ ನಿಂದ ಲೀಸ್ಟ್ ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಡಿಕೆ ಬಿಕೆ ಸಿದ್ದು ಜೊತೆ ಇಂದು ಹೈಕಮಾಂಡ್ ಒಟ್ಟಿಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಇಂದು ನಾಳೆ ರಾಜ್ಯಪಾಲರು ಕರ್ನಾಟಕದ ಇಲ್ಲ, ಹಾಗಾಗಿ ಗೊಂದಲ ಆಗಬಾರ್ದು ಅಂತ ಬುಧವಾರ ಸಂಜೆ ಪಟ್ಟಿ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗುರುವಾರ ಅಥವಾ ಶುಕ್ರವಾರ ಲೋಕಭವನದಲ್ಲಿ ಪದಗ್ರಹಣ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ 3 ಜನ ಕೂಡ ತ್ರಿಮೂರ್ತಿಗಳು ರಾಜ್ಯದ ನಾಯಕರು ಇವತ್ತು ಫೈನಲ್ ಲಿಸ್ಟ್ ರೆಡಿ ಮಾಡಿಕೊಂಡು ರಾಜ್ಯಕ್ಕೆ ಸಿಎಂ ಬರಲಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತಕ್ಕದ್ದು. ಇಂದಿನ ಸಭೆ ಮೇಲೆ ಎಲ್ಲರ ಚಿತ್ತ ಇದೆ. ರಾಜ್ಯದ ತ್ರಿಮೂರ್ತಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಿನ್ನೆಯೇ ದೆಹಲಿ ಪ್ರಯಾಣ ಬೆಳೆಸಿದ್ರು. ನಿನ್ನೆ ಎಲ್ಲ ಸಭೆ ಕೂಡ ರದ್ದಾಗಿತ್ತು. ಇವತ್ತು 8 ಗಂಟೆಗೆ ಮಹತ್ವದ ಸಭೆ ಕೂಡ ನಡೆಯಲಿದೆ. ಸದ್ಯ ಪಟ್ಟಿ ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಒಂದು ವೇಳೆ ಪಟ್ಟಿ ಫೈನಲ್ ಆದರೆ ಬುಧವಾರ ರಿಲೀಸ್ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. 2 ದಿನ ರಾಜ್ಯಪಾಲರು ಕರ್ನಾಟಕದಲ್ಲಿ ಇರುವುದಿಲ್ಲ. ಈ ಹಿನ್ನೆಲೆ ಇನ್ನೋರ್ಗೆ ಅವರು ಪ್ರಯಾಣ ಬೆಳೆಸಿದ್ದಾರೆ. ಈ ಹಿನ್ನೆಲೆ ಗೊಂದಲ ಆಗದ್ ಬೇಡ ಅಂತ ಬುಧವಾರ ಅಂದ್ರೆ ನಾಳೆ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಸಂಪುಟ
ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಕಸರತ್ತು ನಡೀತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕಾಂಗ್ರೆಸ್ನಲ್ಲಿ ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇರುವಂತದ್ದು. ನಿನ್ನೆ ತ್ರಿಮೂರ್ತಿಗಳು ದೆಹಲಿಗೆ ಭೇಟಿ ನೀಡಿದ್ರು. ಏನು ಸಭೆ ಇತ್ತು ಅದು ಕೂಡ ರದ್ದಾಗಿರೋದು. ಇವತ್ತು ಮಹತ್ವದ ಸಭೆ 8 ಗಂಟೆಗೆ ನಡೆಯಲಿದೆ. ಹಾಗೆ ಪಟ್ಟಿ ಫೈನಲ್ ಆಗುವಂತಹದ್ದು ಎಲ್ಲಾ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಹೌದು, ಸಚಿವ ಸಂಪುಟ ಫೈನಲ್ ಹಂತಕ್ಕೆ ಬಂದಿರೋದು. ಅಂದರೆ ವಿಸ್ತರಣೆ ಚರ್ಚೆಗೆ ಸಂಬಂಧಪಟ್ಟಂತೆ ಮತ್ತು ಫೈನಲ್ ಪಟ್ಟಿ ಅಂತಿಮಗೊಳಿಸಲು ಈಗಾಗಲೇ ಸಿಎಂ ಆಗಿರುವಂತಹ ಡಿಕೆಶಿ, ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿಕೆ ಹರಿಪ್ರಸಾದ್ ಈಗಾಗಲೇ ಡೆಲ್ಲಿಯನ್ನ ತಲುಪಿರುವಂತದ್ದು. ಅಂದ್ರೆ ಇವತ್ತು ಸಂಜೆ 8 ಗಂಟೆಗೆ, ಅಂದ್ರೆ ರಾತ್ರಿ 8 ಗಂಟೆಗೆ ಮೀಟಿಂಗ್ ನಡೆಯುವ ಸಾಧ್ಯತೆ ಇರುವಂತದ್ದು. ಅಂದ್ರೆ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಹಾಗೂ ಇಲ್ಲಿ ರಾಜ್ಯದಿಂದ ಹೋಗಿರುವಂತಹ 3 ನಾಯಕರ ಜೊತೆ ಅಂತಿಮ ಹಂತದ ಫೈನಲ್ ಪಟ್ಟಿ ಮಾಡೋದಕ್ಕೆ ಇವತ್ತು ಮೀಟಿಂಗ್ ಅನ್ನ ಹಮ್ಮಿಕೊಂಡಿರುತ್ತೆ. ಇದು ಸಾಕಷ್ಟು ಮಹತ್ವನ ಪಡ್ಕೊಂಡಿರೋದು. ಪ್ರಮುಖವಾಗಿ ಇರುವಂತಹ 20 ಸ್ಥಾನಗಳಿಗೆ 60ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇರೋದ್ರಿಂದ ಸಾಕಷ್ಟು ಮಹತ್ವ ಮತ್ತು ಅದೇ ರೀತಿ ಸಚಿವಾಕಾಂಕ್ಷಿಗಳು ಕೂಡ ಒಂದು ರೀತಿ ಆತಂಕ ಶುರುವಾಗಿರುತ್ತದೆ. ಯಾಕೆಂದ್ರೆ ಇಲ್ಲಿವರೆಗೂ ಯಾರಿಗೆ ಸಚಿವ ಸ್ಥಾನ ಕೊಡ್ತಾರೆ ಎಂಬ ಚರ್ಚೆ ಇನ್ನೂ ಪ್ರಬಲವಾಗಿ ಆಗಿಲ್ಲ. ಪ್ರಮುಖವಾಗಿ 2 ಬಾರಿ ದೆಹಲಿಗೆ ಹೋದ್ರು ಕೂಡ ಹಲವು ಕಾರಣಗಳಿಂದ ರಾಜ್ಯ ನಾಯಕರು ವಾಪಸ್ ಆಗಿದ್ರು. ಬಟ್ ಈ ಬಾರಿ ಅಂತಿಮ ಹಂತದ ಮುದ್ರೆ ಬಿದ್ದೇ ಬೀಳುತ್ತೆ ಅಂತ ರಾಜ್ಯ ನಾಯಕರು ಹೇಳ್ತಾ ಇರುವಂತದ್ದು. ಒಂದ್ ಕಡೆ ಶಾಸಕರು ಕೂಡ ಅದೇ ನಂಬಿಕೆಯಲ್ಲಿ ಇರುವಂತದ್ದು. ಇದಕ್ಕಾಗಿಯೇ ಶಾಸಕರು ಕೂಡ ಈಗಾಗಲೇ ದೆಹಲಿಯಲ್ಲಿ ಒಂದಷ್ಟು ಜನ ಬೀಡ್ಬಿಟ್ಟಿರೋದು, ತಮ್ಮ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ನಿನ್ನೆ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರೆ, ಇನ್ನೊಂದ್ ಕಡೆ ಡಿಕೆಶಿ ಅವರು ಕೂಡ ತಮ್ಮ ಆಪ್ತ ಶಾಸಕರೊಂದಿಗೆ ಒಂದು ಮೀಟಿಂಗ್ ಅನ್ನ ಮಾಡಿರುತ್ತೆ. ಅಂದ್ರೆ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಎಂಬ ಬಗ್ಗೆ ಕೂಡ ಆಪ್ತರ ಜೊತೆಯೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಚರ್ಚೆ ನಡೆಸಿರೋದ್ರಿಂದ ಇವತ್ತು ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ಮಹತ್ವವನ್ನು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಈಗಾಗಲೇ ಹಲವು ನಾಯಕರು ಹಿರಿಯರಿಗೂ ಮತ್ತು ಕಿರಿಯರಿಗೂ ಸಮಾನವಾಗಿ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳ್ತಿದ್ರೆ ಈಗಾಗಲೇ ಹೇಳ್ತಿರುವಂತ ಚರ್ಚೆ ಒಂದ್ ಕಡೆ ಆದ್ರೆ, ರಾಹುಲ್ ಗಾಂಧಿ ಅವರು ಈ ಬಾರಿ ಯುವಕರಿಗೆ ಮತ್ತು ಹೊಸದಾಗಿ ಆಯ್ಕೆ ಆದವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಎಂಬ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿದೆ. ಯಾಕೆಂದ್ರೆ 2028ರ ಚುನಾವಣೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು ಮತ್ತು ಮುಂಬರುವ ಸ್ಥಳೀಯ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಹಂತದ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿರುವಂತೆ ಇರುವಂತಹವರಿಗೆ ಅವಕಾಶಗಳನ್ನ ಕೊಡಬೇಕು ಎಂಬ ಚರ್ಚೆ ಇರುವಂತದ್ದು. ಮತ್ತೆ ಪಕ್ಷ ಸಂಘಟನೆ ದೃಷ್ಟಿಯೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಹೀಗಾಗಿ ಮುಂದಿನ 20 ವರ್ಷಗಳ ಕಾಲ ಸಕ್ರಿಯ ರಾಜಕೀಯದಲ್ಲಿರೋರಿಗೆ ಅವಕಾಶಗಳು ಹೆಚ್ಚಾಗಿ ಕೊಡಬೇಕು ಎಂಬ ಚರ್ಚೆ ಇರುವಂತದ್ದು. ಇನ್ನೊಂದ್ ಕಡೆ ಇರುವಂತಹ 20 ಸ್ಥಾನಗಳನ್ನು ಇವತ್ತೇ ಅಂದ್ರೆ ಈ ಮೀಟಿಂಗ್ ನಲ್ಲೇ ಭರ್ತಿ ಆಗುತ್ತೆ ಎಂಬ ಚರ್ಚೆ ಕೂಡ ಅಂತ ಇರುವಂತದ್ದು. ಯಾಕೆಂದ್ರೆ ಒಂದು ವೇಳೆ 2-3 ಸ್ಥಾನಗಳನ್ನ ಬಾಕಿ ಉಳಿಸ್ಕೊಂಡಿದ್ದೆ ಆದ್ರೆ ಅದಕ್ಕೆ ಮತ್ತಷ್ಟು ಗೊಂದಲ ಆಗತ್ತೆ, ಮತ್ತಷ್ಟು ಚರ್ಚೆಗಳಾಗತ್ತೆ, ಮತ್ತಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಅವಕಾಶಗಳಾಗತ್ತೆ. ಹೀಗಾಗಿ ಯಾವ ಗೊಂದಲಕ್ಕೂ ಮತ್ತೆ ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ಎಂಬ ನಿಟ್ಟಿನಲ್ಲಿ 20 ಸ್ಥಾನಗಳನ್ನು ಕೂಡ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದಾರೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಇನ್ನೊಂದ್ ಕಡೆ ಏನ್ ಇವತ್ತು ಮತ್ತು ನಾಳೆ ರಾಜ್ಯಪಾಲರು ರಾಜ್ಯದಲ್ಲಿ ಇರೋದಿಲ್ಲ. ಈಗಾಗಲೇ ಅವರು ಇಂದೋರ್ಗೆ ಹೋಗೋದಕ್ಕೆ ತಯಾರಿ ನಡೆಸಿದ್ದಾರೆ. ಹೀಗಾಗಿ ಗುರುವಾರ ಅಥವಾ ಶುಕ್ರವಾರ ಅಂತಿಮವಾಗಿ ಸಚಿವರು ಪದಗ್ರಹಣ ಆಗುವ ಸಾಧ್ಯತೆ ಇರುವಂತದ್ದು. ಸುರಭಿ, ಹೀಗಾಗಿ ಧನ್ಯವಾದಗಳು ಮಾರುತಿ.